ವಿಜಯಪುರ 20 ರಿಂದ 60 ವರ್ಷದ ಆರೋಗ್ಯವಂತರೆಲ್ಲರೂ 3 ತಿಂಗಳಿಗೊಮ್ಮೆ ರಕ್ತದಾನ ಮಾಡಬಹುದು. ರಕ್ತದಾನ ಮಾಡುವುದರಿಂದ ನಿಶ್ಯಕ್ತಿಯಾಗುವುದಿಲ್ಲ, ಹೃದಯಾಘಾತದಂತಹ ಸಮಸ್ಯೆಗಳು ಕಡಿಮೆಯಾಗುತ್ತವೆ ಎಂದು ಪ್ರಗತಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ನಾಗರಾಜ್ ಹೇಳಿದರು. ವಿಜಯಪುರ ಪಟ್ಟಣದ ಪ್ರಗತಿ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ರಾಜ್ಯ ರಕ್ಷಗಾನ ಪರಿಷತ್, ರಾಜ್ಯ ಬ್ಲಡ್ ನಿಯಂತ್ರಣ ಸಂಸ್ಥೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಪ್ರಗತಿ ಪ್ರಥಮ ದರ್ಜೆ ಕಾಲೇಜು, ವಿಜಯಪುರ ಸಮುದಾಯ ಆರೋಗ್ಯ ಕೇಂದ್ರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ರಕ್ತದಾನ ಶಿಬಿರ ಅಂಗವಾಗಿ ಉಚಿತ ರಕ್ತದಾನ ಶಿಬಿರ ಅಧ್ಯಕ್ಷತೆ ಮಾತನಾಡಿ, ರಕ್ತಕ್ಕೆ ಬೇರೆ ಯಾವುದೇ ಪರ್ಯಾಯವಿಲ್ಲ. ಅತ್ಯವಶ್ಯಕವಾಗಿರುವ ರಕ್ತ ಬೇಕೆಂದಾಗ ಸಿಗಲ್ಲ. ಹಾಗಾಗಿ ಎಲ್ಲರೂ ತಮ್ಮ ತಮ್ಮ ರಕ್ತದ ಗುಂಪುಗಳನ್ನು ತಿಳಿದುಕೊಂಡಿರಬೇಕು. ತುರ್ತು ಸಂದರ್ಭಗಳಲ್ಲಿ ರಕ್ತ ನೀಡಿ ಅಮೂಲ್ಯವಾದ ಜೀವ ಉಳಿಸುವುದು ಮಾನವೀಯತೆ ಎಂದರು. ಇದೇ ಸಂದರ್ಭದಲ್ಲಿ ಅತಿ ಹೆಚ್ಚು ರಕ್ತದಾನ ಮಾಡಿದ ಬ್ಲಡ್ ಕುಮಾರ್ ಮಾತನಾಡಿ, ಶೇಕಡಾ 75ರಷ್ಟು ಕೂಡ ರಕ್ತ ನಮಗೆ ಸಿಗುತ್ತಿಲ್ಲ. ಜಿಲ್ಲೆಯಲ್ಲಿ 2 ಹೈವೇಗಳು ಹಾದು ಹೋಗಿರುವುದರಿಂದ ಅಪಘಾತಗಳು ಸಂಭವಿಸುತ್ತಲೇ ಇರುತ್ತವೆ. ಅಂತಹ ಸಮಯದಲ್ಲಿ ರಕ್ತದ ಅವಶ್ಯಕತೆ ಇರುತ್ತದೆ. ಪ್ರತಿಯೊಬ್ಬ ಆರೋಗ್ಯವಂತರು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡುವ ಮೂಲಕ ಸಾವು ಬದುಕಿನ ನಡುವೆ ಹೋರಾಡುತ್ತಿರುವವರ ಪ್ರಾಣ ಉಳಿಸಿ ಎಂದು ವಿನಂತಿಸಿದರು. ಕಾರ್ಯಕ್ರಮದಲ್ಲಿ ಪ್ರಗತಿ ಶಿಕ್ಷಣ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಕೃಪಾಶಂಕರ್, ಸಮುದಾಯ ಆರೋಗ್ಯ ಕೇಂದ್ರದ ಡಾ ರಾಜು ಹಾಗೂ ಸುಮಾ, ಡಾ ಸುನೀಲ್ ಕುಮಾರ್, ಡಾ ನಾಗೇಶ್, ಡಾ ಸೀಮಾ ರುದ್ರಪ್ಪ ಹಾಗೂ ಪ್ರಗತಿ ಕಾಲೇಜಿನ ಶೆಟ್ಟಿನಾಯಕ್ ಕಾಲೇಜು ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಹಾಜರಿದ್ದರು. ನಮ್ಮ ಪ್ರಗತಿ ಕೈಗಾರಿಕಾ ತರಬೇತಿ ಕೇಂದ್ರದ ಸಹಯೋಗದಲ್ಲಿ ಮಾಡ್ತೇವೆ. ಅವ್ರ ಜೊತೆಗೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ರಾಜ್ಯ ರಕ್ತಚಾಲನಾ ಪರಿಷತ್ತು, ಕರ್ನಾಟಕ ರಾಜ್ಯ ಏಡ್ಸ್ ನಿಯಂತ್ರಣ ಸಂಸ್ಥೆ ಬೆಂಗಳೂರು, ಭಾರತೀಯ ರೆಡ್ ಕ್ರಾಸ್ ಸೊಸೈಟಿ ಬೆಂಗಳೂರು, ಸರ್ಕಾರಿ ಸಮುದಾಯ ಆರೋಗ್ಯ ಕೇಂದ್ರ ವಿಜಯಪುರ ಇವರೆಲ್ಲರೂ ಈ ಬಾರಿ ನಮ್ಮ ಜೊತೆಲಿ ಕೈ ಜೋಡಿಸಿದ್ದಾರೆ. ಇವರೆಲ್ಲರಿಗೂ ನಾನು ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಯಾಕಂದರೆ ಜೀವ ಉಳಿಸುವ ಪ್ರಯತ್ನದಲ್ಲಿ ರಕ್ತದಾನದ ಶಿಬಿರದಲ್ಲಿ ಇವರೆಲ್ಲರ ಸಹಯೋಗದೊಂದಿಗೆ ಅತಿ ಹೆಚ್ಚು ರಕ್ತ ಶೇಖರಣೆ ಆಗಲಿ, ಯೂನಿಟ್ಗಳು, ಅದು ಜೀವ ಉಳಿಸುವ ಪ್ರಯತ್ನದಲ್ಲಿ ಒಂದು ಎಲ್ಲರಿಗೂ ಅದರ ಲಾಭ ಸಿಗಲಿ ಅನ್ನೋ ಕಾರಣಕ್ಕೆ ವಿಶ್ವ ರಕ್ತದಾನಗಳ ದಿನಾಚರಣೆ ಅಂಗವಾಗಿ ನಾವು ನಿನ್ನೆ ರಕ್ತದಾನ ಶಿಬಿರದ ದಿನ ಆಚರಣೆ ಇತ್ತು. 11ನೇ ತಾರೀಕು ಅದು ಅಡ್ವಾನ್ಸ್ ಆಗಿ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ವಿ. ಕೆಲವು ಕಾರಣಾಂತರದಿಂದ ಡೇಟ್ ಇವತ್ತಿಗೆ ಎಕ್ಸ್ಟೆಂಡ್ ಆಯಿತು. ಈ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರದಲ್ಲಿ 20 ವರ್ಷಗಳ ರಕ್ತದಾನ ಸಂಭ್ರಮ, ಧನ್ಯವಾದ ದಾನಿಗಳೇ, ನಿಮ್ಮ ಜೀವದಾನದ ಕೊಡುಗೆ ಅತ್ಯಮೂಲ್ಯ, ಇದು ಘೋಷವಾಕ್ಯ. ಈಗ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರು ಹೇಳಿದ್ದಾರೆ, ರಕ್ತದಾನ ಮಾಡಿರ್ತಕ್ಕಂಥವ್ರು ಅವರ ಅನುಭವ ಹೇಳಿದ್ದಾರೆ. ರಕ್ತವನ್ನು ದಾನ ಮಾಡೋದ್ರಿಂದ ನಮ್ಮಲ್ಲಿ ಏನು ಬದಲಾವಣೆ ಆಗುತ್ತೆ, ಏನು ಲಾಭ ಸಿಗುತ್ತೆ ಅಂತಕ್ಕಂಥದ್ದು. ಹಾಗಾಗಿ ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನನ್ನ ಒಂದು ವಿನಂತಿ, ಕಾಲೇಜಿನಲ್ಲಿ ನಾವು ಶಿಬಿರ ಮಾಡ್ತಾ ಇದ್ದೀವಿ, ಇಲ್ಲೇ ಮಾಡಬೇಕು ಅಂತಿಲ್ಲ. ಎಲ್ಲೇ ರಕ್ತದಾನ ಮಾಡಿದ್ರು ಯಾವಾಗಲೇ ಅಗತ್ಯ ಇರೋರಿಗೆ ನಾನು ರಕ್ತವನ್ನು ಕೊಡ್ಬೋದು ಅನ್ನತಕ್ಕಂಥ ಒಂದು ಸ್ವಯಂ ಪ್ರೇರಿತ ನಿರ್ಧಾರ ನಿಮ್ಮದಾಗಿದ್ದರೆ ದಯವಿಟ್ಟು ಜೀವ ಉಳಿಸುವ ಪ್ರಯತ್ನದಲ್ಲಿ ನೀವು ಪ್ರೇರಣೆಗೊಂಡು ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ನೆರೆಹೊರೆ ಯಾರು ಅದಕ್ಕೆ ಅರ್ಹರಿರ್ತಾರೆ ಅವರೆಲ್ಲರ ಮುಖಾಂತರ ರಕ್ತವನ್ನು ದಾನ ಮಾಡೋದ್ರ ಮುಖಾಂತರ ಹೋಗುವ ಜೀವಗಳನ್ನು ಉಳಿಸುವ ಪ್ರಯತ್ನದಲ್ಲಿ ನಮ್ಮದೊಂದು ಸಹಕಾರ, ಸಹಾಯ ಮತ್ತು ಪಾತ್ರ ಇರಲಿ ಅಂತ ನೆನಪಿಸಿದ್ರು. ನನಗೆ ಆಕ್ಚುಲಾಗಿ 186 ಆಯಿತು. ನಾನು ಇಲ್ಲಿ ಬಹಳಷ್ಟು ರಕ್ತದಾನಿಗಳು ರಿಜೆಕ್ಟ್ ಆಗಿದ್ದಾರೆ. ಮೇಡಮ್ ಹೇಳಿದಂಗೆ ತುಂಬ ಸ್ಪರ್ಧೆಯಿಂದ ರಿಜೆಕ್ಟ್ ಆಗಿದ್ದಾರೆ. ಬೇರೆ ಯಾವ ಥರದ್ದು ಅನ್ಕೊಂಡ್ಬಿಡಿ. ಫಸ್ಟ್ ಟೈಮು ಡೋನರ್ ಆಗಿತ್ತು, ಆದರೂ ಕೂಡ ಅದೇ ಥರನೇ ಆಗುತ್ತೆ. ಸ್ವಲ್ಪ ಭಯ ಇರುತ್ತೆ. ಬಟ್
ಹೋಗ್ತಾ ಹೋಗ್ತಾ ಕೊಡ್ತಾ ಕೊಡ್ತಾ ಬ್ಲಡ್ ಡೊನೇಷನ್ ಜಾಸ್ತಿ ಮಾಡ್ತಾ ಇದ್ದಂಗೆ 4-5 ಅಡ್ವಾಂಟೇಜ್ ಇದೆ. ಮೇಡಮ್ ಹೇಳಿರೋ ಥರ ಬರೆದಿಟ್ಕೊಳ್ಳಿ, ಬೇಕಾದ್ರೆ ನಿಮ್ಮ ಬುಕ್ಕಲ್ಲಿ. ನಿಮ್ಮ ಮೆಮರಿ ಪವರ್ ಇನ್ಕ್ರೀಸ್ ಆಗುತ್ತೆ, ಫಸ್ಟ್ ಒನ್. ಸೆಕೆಂಡ್ ಒನ್ ಇಸ್ ಯುವರ್ ಕಾಂಪ್ಲೆಕ್ಷನ್ ವಿಲ್ ಚೇಂಜ್. ಥರ್ಡ್ ಒನ್, ಬೇಗ ಗ್ರೇ ಹೇರ್ ಬರೋದಿಲ್ಲ, ವಯಸ್ಸಾಗಿರೋ ಥರ ಕಾಣೋದಿಲ್ಲ ನಂತರ. ಬೋನ್ ಮ್ಯಾರೋ ಸ್ಟಿಮ್ಯುಲೇಟರ್ ಬಹಳ ಚೆನ್ನಾಗಾಗುತ್ತೆ. ಯು ವಿಲ್ ಬಿ ವೆರಿ ಯಂಗ್ ಅಂಡ್ ಎನರ್ಜೆಟಿಕ್. ನಿಮಗೆ ಆದಷ್ಟು ಅವಕಾಶಗಳು ಬಂದಾಗೆಲ್ಲ ಕೊಡಿ. ಹೆಣ್ಮಕ್ಳಿಗೆ ತಮಗೆ ಗೊತ್ತಿರುತ್ತೆ ಯಾವಾಗ ಕೊಡಬೇಕು ಕೊಡಬಾರ್ದು ಅಂತ ಅಂದ್ಬಿಟ್ಟು. ಟೂತ್ ಎಕ್ಸ್ಟ್ರಾಕ್ಷನು, ಟ್ಯಾಟು ಇವೆಲ್ಲ ಒಂದು 3 months ಗ್ಯಾಪಲ್ಲಿ ಇರಬೇಕು. ಯಾವುದೇ ಥರದ ವ್ಯಾಕ್ಸಿನೇಷನ್ ಆಗಲಿ, ಕೋಲ್ಡ್ ಆಗಲಿ, ಕಾಫ್ ಆಗಲಿ, ತಲೆನೋವಿಗೆ ಮಾತ್ರೆ ತಗೊಳ್ತಾ ಇದ್ರೆ ದಯವಿಟ್ಟು ಕೊಡೋಕೆ ಹೋಗಬೇಡಿ. ಮೊದಲಾಗಿ ರಕ್ತದಾನ ಕೊಡಬೇಕು ಅಂತಂದ್ರೆ ಫಸ್ಟ್ ಆಫ್ ಆಲ್ ನಾವು ಫಿಟ್ ಇರಬೇಕು. ಅದೇ ನಮಗೆ ದೇವರ ಆಶೀರ್ವಾದ. ಈಗ ನಾವು ಇಷ್ಟು ಸಲ ಕೊಡ್ತಾ ಇದ್ದೀವಿ ಅಂತಂದ್ರೆ ನಮಗೆ ದೇವರ ಮೇಡಮ್ ಹೇಳಿದಂಗೆ ಸೊಪ್ಪು ಸಾರು, ಮುದ್ದೆ ಈ ತರ ತಿಂತಾ ಇರಬೇಕು. ನಾನ್ ವೆಜ್ ತಗೊಳ್ಬೋದು, ಅದನ್ನ ತಗೊಂಡ್ರೆ ನೀವು ಹಿಮೋಗ್ಲೋಬಿನ್ ಶಾರ್ಟ್ ಆಗಿ ಬರೋದಿಲ್ಲ, 12 ಮೇಲೇನೆ ಇರುತ್ತೆ. ನಿಮ್ಗೆ ಇನ್ನೂ ಕಷ್ಟ ಆಗುತ್ತೆ. ಇಲ್ಲ ಸರ್ ನಾವು ವೆಜಿಟೇರಿಯನ್ ಏನ್ ಮಾಡೋದು ಅಂತ ಹೇಳಿದ್ರೆ ಕರ್ಬೇವಿನ ಪೌಡರ್ ಇರುತ್ತೆ ಮನೆಯಲ್ಲಿ. ಕರ್ಬೇವಿನ ಸೊಪ್ಪು ಬಿಸಿಲಲ್ಲಿ ಹಿಡಿದಿರ ನೆರಳಲ್ಲೇ ಇಟ್ಟು ಒಣಗಿಸಿ ಅದನ್ನ ಪೌಡರ್ ಮಾಡಿ ವೈಟ್ ರೈಸ್ ಜೊತೆ ತಗೊಳ್ಳಿ. ನಿಮಗೆ ಹಿಮೋಗ್ಲೋಬಿನ್ ಕರೆಕ್ಟಾಗಿ ಇರುತ್ತೆ, ಅಬೌಟ್ 12 grams ಇರುತ್ತೆ. ಇದನ್ನೆಲ್ಲ ದಯವಿಟ್ಟು ನಾಲ್ಕ ಇಟ್ಕೊಳ್ಳಿ. ಆಮೇಲೆ ರಕ್ತದಾನ ಮಾಡಿದ್ಮೇಲೆ ಒಂದು ಅರ್ಧ ಲೀಟರ್ ನೀರು ಕುಡಿಬೇಕು. ಬಿಸಿಲಲ್ಲಿ ಸುತ್ತಾಡಬೇಡಿ, 2 wheeler ಓಡಿಸ್ಬೇಡಿ ಒಂದು ಸ್ವಲ್ಪ ಹೊತ್ತಿಗೆ. ಆಮೇಲೆ ಬೇಕಾದ್ರೆ ನೀವು